ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಊಟ ಮಾಡಿಲ್ಲ ನೀವು, ಪ್ಲೀಸ್ ಊಟ ಮಾಡಿ. ನನಗೆ ಬೇಡ ಅಮ್ಮ, ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ. ನೀವೇ ಯಾವಾಗಲೂ ಹೇಳ್ತಾ ಇರ್ತೀರ ನೋಡಿ, ಏನೇ ಮನಸ್ತಾಪ ಕೋಪ ಇದ್ರು ಅದನ್ನು ಅನ್ನದ ಮೇಲೆ ತೋರಿಸ್ಬಾರ್ದು ಅಂತ. ಪ್ಲೀಸ್ ಸ್ವಲ್ಪ ತಿನ್ನಿ. ನನ್ನ ಮಾತನ್ನೇ ನನಗೆ ತಿರ್ಗಿಸಿ ಹೇಳೋಷ್ಟು ಬೆಳೆದು ಬಿಟ್ಟಿಯಾ ನೀನು? ನಾನು ಹಾಗಲ್ಲಮ್ಮ ಹೇಳಿದ್ದು. ಹೋಗಲಿ ಬಿಡಿ, ಪ್ಲೀಸ್ ನನಗೋಸ್ಕರ ಊಟ ಮಾಡಿ. ನಿನಗೆ ನನ್ನ ಮಾತಿನ ಮೇಲೆ ಬೆಲೆ ಇಲ್ಲ, ಗೌರವ ಇಲ್ಲ ಅಂದಮೇಲೆ ನಿನಗೋಸ್ಕರ ನಾನು ಯಾಕೆ ಊಟ ಮಾಡಬೇಕು? ಅಮ್ಮ, ನಾನು ಯಾವಾಗಮ್ಮ ಹಾಗೆ ಹೇಳಿದೆ? ನೀವು ಅಂದರೆ ನನಗೆ ಗೌರವ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ನೋಡಿದ್ನಲ್ಲ ಎಲ್ಲರ ಮುಂದೆ ನೀನು ನನಗೆ ಎಷ್ಟು ಗೌರವ ಕೊಟ್ಟೆ, ಎಷ್ಟು ಮರ್ಯಾದೆ ಕೊಟ್ಟೆ ಅಂತ. ತುಂಬ ಸಂತೋಷ ಆಯ್ತಪ್ಪ. ಹೀರೋ ಒಬ್ಬ ಮಗ ನನ್ನ ಮೇಲಿಟ್ಟ ಅಭಿಮಾನ ನೋಡಿ ಮನಸ್ಸು ತುಂಬಿ ಬಂತು. ಇನ್ನು ಈ ಜೀವಕ್ಕೆ ಏನು ಬೇಡ, ಹೀಗೆ ಹೋದ್ರೂ ಸರಿನೇ. ಅಮ್ಮ ಪ್ಲೀಸ್, ಯಾವುದಕ್ಕೋ ಲಿಂಕ್ ಮಾಡಬೇಡಿ. ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಊಟ ಬಿಡಬೇಡಿ. ನೀವು ಹಸ್ಕೊಂಡಿದ್ರೆ ನನಗೆ ಊಟ ಸೇರುತ್ತಮ್ಮ. ನೋಡು ಕಾರ್ತಿಕ್, ಪದೇ ಪದೇ ಹೇಳಿದ್ದನ್ನೇ ನನ್ನ ಕೈಲಿ ಹೇಳಕ್ಕಾಗಲ್ಲ. ನನಗೆ ಊಟ ಬೇಡ ಅಂದರೆ ಬೇಡ ಅಷ್ಟೇ. ನೀನಿಂದ ಹೊಟ್ಟೋಗು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅದಕ್ಕೆ ಯಾಕೆ ಹಾಕುಕೊಂಡ್ರಿ? ಏನಾಯ್ತು? ಲಕ್ಷ್ಮಣ, ಇವನಿಗೆ ಇಲ್ಲಿಂದ ಹೋಗಕ್ಕೆ ಹೇಳು. ಕಾರ್ತಿಕ್, ಏನಿದೆಲ್ಲ? ಚಿಕ್ಕಪ್ಪ, ಅದು ಅಮ್ಮನಿಗೆ ಅಂತ ಊಟ ತಂದಿದ್ದೆ. ಅಮ್ಮ ಊಟ ಮಾಡಲ್ಲ ಅಂತ ಹಠ ಹಿಡಿದಿದ್ದಾರೆ. ನೀವಾದ್ರೂ ಅವ್ರಿಗೆ ಊಟ ಮಾಡಕ್ಕೆ ಹೇಳಿ ಚಿಕ್ಕಪ್ಪ, ಪ್ಲೀಸ್. ಯಾರು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ನನಗೆ ಊಟ ಬೇಡ ಅಂದರೆ ಬೇಡ ಅಷ್ಟೇ. ಇವನ ಹೆಂಡತಿಗೆ ಯಾವ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಅಂತ ಹೇಳೋ ಸ್ವಾತಂತ್ರ್ಯ ನನಗಿಲ್ಲದೆ ಇರಬಹುದು, ಆದರೆ ನಾನು ಊಟ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ನನಗಿದ್ದೇ ಇದೆ. ಕಾರ್ತಿಕ್, ನಿನ್ನಿಂದ ಅಮ್ಮಂಗೆ ಹರ್ಟ್ ಆಗಿದೆ ಅಂತ ಗೊತ್ತಿದ್ರು ಊಟ ಮಾಡುವಂತ ಯಾಕೆ ಹಿಂಸೆ ಕೊಡ್ತಿದ್ಯಾ? ಡು ಯು ಹ್ಯಾವ್ ಸಮ್ ಸೆನ್ಸ್ ಕಾರ್ತಿಕ್? ಗಿವ್ ಹರ್ ಸ್ಪೇಸ್. ಗಾಯ ಮಾಡಿ 4 ಒಳ್ಳೆ ಮಾತಾಡಿದ ತಕ್ಷಣ ಆ ಗಾಯ ಇಮಿಡಿಯೇಟ್ ಆಗಿ ವಾಸಿ ಆಗೋದಿಲ್ಲ ಕಾರ್ತಿಕ್. ರಿಮೆಂಬರ್ ದ್ಯಾಟ್. ಅಕ್ಕ ಪ್ಲೀಸ್, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಓ ಕಮ್ ಆನ್, ಆ ಕೆಲಸ ಮಾಡಿದ್ದು ನಿನ್ನ ಹೆಂಡತಿ, ನಾನಲ್ಲ. ಅವಳು ನೆಟ್ಟಗಿದ್ದಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಈ ನ್ಯೂಸೆನ್ಸ್ ಕ್ರಿಯೇಟೇ ಆಗ್ತಾ ಇರಲಿಲ್ಲ. ಸಾಕು, ಇಬ್ರು ನಿಲ್ಲಿಸಿ. ಅವಳೊಬ್ಳಿಂದಾಗಿ ನಮ್ಮ ಮನೇಲಿ ಯಾವ ನೆಮ್ಮದಿನೂ ಇಲ್ಲ. 3 ಹೊತ್ತು ಜಗಳ ಗಲಾಟೆ. ಅಮ್ಮ ಅಮ್ಮ ಈಗ ನಿನಗೆ ಸಮಾಧಾನ ಆಯ್ತಾ? ಅಮ್ಮ ಮಗನ ಮಧ್ಯೆ ಮನಸ್ತಾಪ ತಂದಿಟ್ಟು ನಿನ್ನ ಬೇಳೆ ಬೇಯಿಸ್ಕೊಂಡಿಯಲ್ಲ.
ತೃಪ್ತಿ ಆಗಿರ್ಬೇಕಲ್ವಾ? ಹೋಗು, ಹೋಗಿ ಒಂದು ಲೋಟ ತಣ್ಣಗಿನ ಹಾಲು ಕುಡಿ, ತಂಪಾಗಿರೋ. ಯಾಕಕ್ಕ? ಊಟ ಮಾಡು. ಕೆಲವೊಬ್ಬರ ನೆರಳು ನಮ್ಮ ಮೇಲೆ ಬಿದ್ದರೆ ಸಾಕು ಊರ್ಮಿಳ, ಅನ್ನ ಹೊಟ್ಟೆಗಿಳಿಯಲ್ಲ. ನೀನು ಅನುಭವಿಸೋ ಹಾಗಾಗಿದೆ. ಬಿಡು ಅಮುಲ್ ಬೇಬಿ, ನೀನು ಬೇಜಾರು ಮಾಡ್ಕೋಬೇಡ. ಅಮ್ಮ ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಅದಕ್ಕೆ ನೀನು ಈ ಥರ ಇದೆಯಾ? ಇಲ್ಲ, ಹಾಗೇನಿಲ್ಲ. ಎಲ್ಲ ಗೊತ್ತಾಗುತ್ತೆ ಸತ್ಯ. ಎಷ್ಟು ದಿನದಿಂದ ನಾನು ನಿನ್ನ ಜೊತೆ ಇಲ್ಲ, ಆದರೆ ಯಾವತ್ತು ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದನ್ನ ನಾನು ನೋಡೇ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಅಮುಲ್ ಬೇಬಿ. ಸತ್ಯ, ನಿನ್ಗಿಲ್ಲಿ ಹಿಂಸೆ ಆಗ್ತಾ ಇದೆ ಅಲ್ವಾ? ನಾನು ಅಮ್ಮನ ಜೊತೆ ಮಾತಾಡಲ್ಲ. ಬೇಡ ಅಮುಲ್ ಬೇಬಿ, ಈಗಾಗಿರೋದೇ ಸಾಕಾಗಿದೆ. ಮತ್ತೆ ನೀನೇನೋ ಮಾತಾಡಕ್ಕೆ ಹೋಗಿ ಇನ್ನೇನೋ ಎಡ್ವರ್ಟ್ ಮಾಡಬೇಡ. ಮತ್ತೆ ಇದನ್ನು ಹೇಗೆ ಸಾಲ್ವ್ ಮಾಡೋದು? ನೀನು ಈ ಥರ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸತ್ಯ. ಐ ಆಮ್ ರಿಯಲಿ ಸಾರಿ. ಐ ಆಮ್ ಸಾರಿ ಸತ್ಯ. ಚಿಕ್ಕಪ್ಪ, ಏನೋ ಮಾತಾಡಬೇಕು ಅಂತ ಕರೆಸಿ ಏನೋ ಮಾತಾಡ್ತಿಲ್ವಲ್ಲ, ಏನಾಯಿತು? ಕೀರ್ತನ, ಆ ರೌಡಿಗಳು ಆ ಸ್ಲಮ್ ಹುಡುಗನ್ನ ಹೆದರಿಸಿದೆ ಅಲ್ವಾ? ಇನ್ಮೇಲೆ ಅವನು ನಮ್ಮ ರಿತು ದಂಡೆ ಬರಲ್ಲ ತಾನೆ?
ಹೆದರ್ಸದ? ಕೈ ಮುರಿದೇ ಬಂದಿದ್ದಾರೆ ಬಿಡಿ. ಇನ್ನು ಅವನು ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಗಲ್ಲ. ಕೀರ್ತನ, ನಿನ್ನೆ ಕೇಳ್ತಾ ಇರೋದು ಎಲ್ಲ ಓಕೆ ತಾನೆ? ಏನಾಯ್ತು ಚಿಕ್ಕಪ್ಪ? ನೀವ್ಯಾಕೆ ಈ ಪ್ರಶ್ನೆನ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಅಂದರೆ ಆ ಹುಡುಗನಿಗೆ ಬರೀ ಹೆದರ್ಸಿರೋದು ಅಷ್ಟೇ ತಾನೇ? ಅವ್ನಿಗೆ ಯಾವುದೇ ರೀತಿ ಅಪಾಯ ಆಗಿರಬಾರ್ದು. ಯಾಕೆಂದರೆ ಅವನು ಎಕ್ಸಾಮ್ ಬರೆಯೋ ಹುಡುಗ. ಅದಕ್ಕೋಸ್ಕರ ಹೀಗೆ ಕೇಳಿದೆ. ನೋನು, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಚಿಕ್ಕಪ್ಪ. ನಮ್ಮ ಕಡೆ ಹುಡುಗರು ಅವನಿಗೆ ಹಾಕಿರೋ ಆವಾಜಿಗೆ ಅವನು ಮನೆಯಿಂದ ಕೂಡ ಆಚೆ ಬರಬಾರ್ದು. ಆ ಥರ ಭಯಪಡಿಸಿದ್ದಾರೆ ಚಿಕ್ಕಪ್ಪ. ಭಯ ಪಡಿಸಿರೋದು ಅಷ್ಟೇ ತಾನೇ? ಹೌದು ಚಿಕ್ಕಪ್ಪ, ಅವನಂತೂ ನಡ್ಗೋಗಿದ್ದಾನೆ. ಅವನಿನ್ನ ನಮ್ಮ ಋತು ತಂಟೆಗೆ ಬರೋದಿಲ್ಲ ಬಿಡಿ. ಶೂರ್? 100% ಚಿಕ್ಕಪ್ಪ, ನೀವು ಆರಾಮಾಗಿರಿ. ಚಿಕ್ಕಪ್ಪ, ನೀವು ಅವನಿಗೆ ಬರೀ ಹೆದರ್ಸಕ್ಕೆ ಮಾತ್ರ ಹೇಳಿದ್ರಿ. ಆದರೆ ರೌಡಿಗಳು ಆ ರಾಕೇಶ್ಗೆ ಒಂದು ಗತಿನೇ ಕಾಣಿಸಿದ್ದಾರೆ. ಯಾಕಂದರೆ ಅವನಿಗೆ ಏಟಾದರೆ ನೋವಾಗೋದು ಆ ಸತ್ಯಂಗೆ. ಸತ್ಯಂಗೆ ನೋವಾದರೆ ನನಗೆ ಖುಷಿ ಸಿಗತ್ತೆ. ಅದೇ ನನಗೆ ಬೇಕಾಗಿರೋದು. ಇಲ್ಲಿ ನೋಡೋಕಗ್ಗ ಮಾತಾಡೋಕಗ್ಗ ಗೊಗ್ಗ ಗೊಗಯ್ಯ ಇಲ್ಲಡಪ್ಪ. ನಿನ್ನೆ ಯಾರೋ ದೊಡ್ಡದಾಗಿ ಹೇಳಿದ್ರು ಊರಾಗೆಲ್ಲ ಬಾಳೂಟ ಹಾಕಿಸ್ತೀನಿ ಅಂತ. ಈಗ ನೋಡಿದ್ರೆ ಸೈಲೆಂಟಾಗಿ ಊರು ಬಿಟ್ಟಾಗತ್ತಾರ ಅವ್ರೆ. ಅಲ್ಲ ಕಳ್ ನನ್ನ ಮಗ, ನಿನ್ನೆನೇ ಹೇಳ್ದೆ ಬರೀ ಬುಲ್ಡೆ ಬಿಡ್ತಾನೆ ನನ್ನ ಮಗ, ಏನು ಮಾಡೋಕ್ಕಿಲ್ಲ, ಇವನ್ ಮಾತು ನಾನು ನಂಬೇಕಿಲ್ಲ ಅಂತ. ನೋಡ್ಲಾ, ಕೋಳಿ ಮರಿ ಆಗ್ತದೇನು ನಾನು ನಂಬಿಟ್ಟೇನು. ಅದು ಈ ಕಳ್ಳನ ಮೊಮ್ಮಗ ದುಡ್ಡು ಖರ್ಚು ಮಾಡ್ತಾನೆ ಅಂದರೆ ನಾನು ನಂಬಕ್ಕೆ ಇಲ್ಲ ಕಣ್ಲಾ. ದುಡ್ಡ ಇದ್ರೆ ತಾನು ಖರ್ಚು ಮಾಡಕ್ಕೆ. ಏನು ಇಬ್ರು ಸೇರ್ಕೊಂಡು ನಾನು ಗೇಲಿ ಮಾಡ್ತಾ ಇದ್ದೀರಾ? ಮತ್ತಿನ್ನೇನು ಬಾಬಯ್ಯ, ನೆನ್ನೆ ನೋಡಿದ್ರೆ ಅಷ್ಟು ದೊಡ್ಡ ಬಿಲ್ಡಪ್ ಕೊಟ್ಟೆ. ಬಿಡ, ನಿನ್ಗಿದೆಲ್ಲ ಮಾಮೂಲಿನೇ ಅಲ್ವಾ? ಏಯ್ ಚೋಟಾ, ಇವೆಲ್ಲ ಬೇಡ. ಈ ಬಾಲ ಒಂದ್ಸರಿ ಮಾತು ಕೊಟ್ರೆ ಮುಗೀತು, ಆಮೇಲೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಹೌದು, ಈಗೇನು ಬಾಡೂಟ ಅಷ್ಟೇ ತಾನೆ. ಆಮೇಲೆ ಸೀರೆ ಬ್ಲೌಸ್ ಹೊಲ್ಸಕ್ಕೆ ಕಾಸು ಅದನ್ನು ನಾನೇ ಕೊಡ್ತೀನಿ. ಇಡೀ ಊರೇ ಮಜಾ ಮಾಡಲಿ. ಗೊಗಯ್ಯ, ನಾವೇನಾದ್ರೂ ಕನ್ಸ್ಕೊಂತಿದೀವ? ಕನ್ಸಲ್ಲ ಕಣ, ನಿಜಾನೇ. ಹೋಗಿ ಊರವ್ರಿಗೆ ಹೇಳು, ಬಾಲನ್ ಪ್ರಸ್ತ ಆಗಿದ್ದ ಲೆಕ್ಕದಲ್ಲಿ ಬಾಲ ಸರ್ ಶಾನೆ ಪ್ರೋಗ್ರಾಮ್ ಇಟ್ಕೊಂಡವ್ರೆ ಅಂತ. ಬಾಬಯ್ಯ, ಮತ್ತಿದಕ್ಕೆಲ್ಲ ದುಡ್ಡು? ಅದೆಲ್ಲ ಅರೇಂಜ್ ಆಗುತ್ತೆ ಕಣ ಚೋಟ, ಯು ಡೋಂಟ್ ವರಿ. ಅದಿಪ್ಕೊಂಡು ಕೂತ್ಕೊಳ್ಳ, ನಾವು ಕೇಳ್ತಾ ಇದ್ದೀವಿ ಅಂತ ಏನು ಸುಮ್ಮನೆ ರೈಲ ಬಿಡ್ತಾ ಇದೆಯಾ? ಕಾಜಾರಿಸ್ತೀಯಲ್ಲ ಗೊಗ್ಗಯ್ಯ, ತಮಾಷೆ ಮಾಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ನೀನು ಹೋಗಿ ನಾಳೆ ಅಡುಗೆಯವ್ರನ್ನ ಬರೋಕ್ಕೆ ಕೇಳು. ಏಯ್ ಚೋಟ, ನೀನು ಹೋಗಿ ಊರಲ್ಲಿ ಎಷ್ಟು ಜನ ಹೆಂಗಸ್ರವ್ರೆ ಅಂತ ಲೆಕ್ಕ ಹಾಕು. ಎಷ್ಟು ಸೀರೆ ತರಬೇಕು ಅಂತ ಗೊತ್ತಾಗದು ಬೇಡವಾ? ಸರ್
ಯಾರು ಸರ್ ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಯಾರು? ನೋಡಿಲ್ಲ ಸರ್ ಸರಿಯಾಗಿ ನೋಡಿ, ನಿಮ್ಮೇನದಾರೆ ಅನ್ಸುತ್ತೆ. ಯೋ ಕೆಲಸ ಆಯ್ತಾ ತಲೆ ತಿನ್ಬಿಡ ಹೋಗಯ್ಯ. ಚಿಕ್ಕಪ್ಪ ಯಾಕೆ ನನ್ನನ್ನು ಕರೆದು ವಿಚಾರಿಸಿದ್ರು? ರೌಡಿಗಳ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಅಂತ ಏನಾದರೂ ಅವ್ರಿಗೆ ಗೊತ್ತಾಯ್ತಾ? ಗೊತ್ತಾದರೆ ಗೊತ್ತಾಗಲಿ, ಹೇಗಿದ್ರೂ ಆಗಬೇಕಾಗಿರೋದೆಲ್ಲ ಆಗೋಗಿದೆಯಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಯಾರು ಕೇಳಿದ್ರು ಇಲ್ಲ ಅಂತಾರೆ. ಹೆಂಗ ಹುಡ್ಕೋದು ಇವ್ರನ್ನ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣ. ಯಾವುದಕ್ಕೂ ಸತ್ಯಗೆ ಒಂದು ಕಾಲ್ ಮಾಡೋಣ. ಹಾಂ ಮಾಡು. ಇವ್ರು ಯಾಕಿನ್ನೂ ಕಾಲ್ ಮಾಡಿಲ್ಲ? ಆ ರೌಡಿಗಳು ಸಿಕ್ಕಿದ್ರೋ ಇಲ್ವೋ? ಆಫ್ಟರ್ ಆಲ್ ಒಬ್ಬ ಸ್ಲಮ್ ಮೆಕ್ಯಾನಿಕ್ ನೀನು ನನಗೆ ಚಾಲೆಂಜ್ ಮಾಡ್ತಿದ್ದೆ ಅಲ್ವಾ? ಈಗ ನಾನು ಕೊಟ್ಟಿರೋ ಏಟನ್ನು ತಡ್ಕೊ ನೋಡೋಣ. ಹಲೋ ಕಾಕ್ರೋಚ್, ಎಲ್ಲಿದ್ಯಾ? ಅವ್ರ ರೌಡಿಗಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಯಾರು ಏನು ಅಂತನಾದ್ರೂ ಗೊತ್ತಾಯ್ತಾ? ಓ, ಹಾಗಿದ್ರೆ ಇವಳು ಆ ರೌಡಿಗಳನ್ನ ಹುಡುಕ್ತಾ ಇದ್ದಾಳಾ? ಇಲ್ಲ ಸತ್ಯ, ನಮಗೆ ಗೊತ್ತಿರೋ ಕಡೆ ಎಲ್ಲ ಹುಡುಕಿದ್ವಿ, ಪ್ರತಿ ಗಲ್ಲಿನ ಹುಡುಕಿದೀವಿ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈಗ ನಮ್ಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರು ಯಾರು, ಎಲ್ಲಿದ್ದಾರೆ, ನಮ್ಮ ರಾಕಿಗೆ ಏನಕ್ಕೆ ಹೊಡೆದ್ರು ಅನ್ನೋದು ನನಗೆ ಗೊತ್ತಾಗಬೇಕು ಅಷ್ಟೇ. ಹೌದು ಸತ್ಯ, ನಮ್ಮ ರಾಕಿ ಪರಿಸ್ಥಿತಿ ನೋಡ್ತಾ ಇದ್ರೆ ನಮ್ಮ ರಕ್ತನೂ ಕುದೀತಾ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರುಗಳು ಸಿಗಬೇಕು, ಸಿಕ್ಕಿದಾಗ ಅಟ್ಟಾಡಿಸ್ಕೊಂಡು ಬಾರಿಸ್ಬೇಕು. ನಮ್ಮ ರಾಕಿ ಕೈ ಮುರಿದಿರೋರ್ಗೆ ಒಂದು ಕತೆ ಕಾಣಿಸ್ದೆ ನಾನು ಸುಮ್ಮನಿರಲ್ಲ. ರೌಡಿಗಳನ್ನ ಹುಡುಕಿಸ್ತಾ ಇದೆಯಾ ಸತ್ಯ? ಹುಡುಕ್ಸು. ಸದ್ಯಕ್ಕೆ ಮನೇಲಿ ನಾನು ಹಾಕಿರೋ ಬಾಂಬ್ನಿಂದ ಸುಧಾರಿಸ್ಕೊ. ಅಷ್ಟರಲ್ಲಿ ನಿನಗ ರೌಡಿಗಳ ವಿಷಯ ಮರ್ತೇ ಹೋಗಿರುತ್ತೆ. ಸರಿ ಸತ್ಯ, ಹುಡುಕ್ತೀವಿ. ಬನ್ರೋ, ಇವತ್ತವ್ರು ಹುಡುಕೇ ತೀರೋಣ. ಬರ.
ಹೇಳತ್ತೇನೋ ಹೇಳ್ಬಿಟ್ಟು, ಆದರೆ ಈಗ ದುಡ್ಡಿಗೆ ಏನು ಮಾಡೋದು? ಹೇಳ್ಬಿಟ್ಟು ಮಾಡಲಿಲ್ಲ ಅಂದರೆ ಊರವರೆಲ್ಲ ಸೇರಿಕೊಂಡು ಮಾನ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕ್ಬಿಡ್ತಾರಲ್ಲಪ್ಪ. ಏನು ಮಾಡೋದು? ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಕಾಲ್ ಮಾಡೋದ. ಲೆಟ್ಸ್ ಸಿ. ನನ್ನ ಕಾಲೇ ಕಟ್ ಮಾಡ್ತೀರಾ? ಮಾಡ್ತೀನಿ. ಎಲ್ಲ ಇವಳ ಯಾರ್ದು ಕಾಲ್ ಡಾರ್ಲಿಂಗು? ಇನ್ಯಾರ್ದು? ಆ ಬಾಲಂದು. ಮತ್ತೆ ದುಡ್ಡು ಬೇಕಂತೆ ಅವನಿಗೆ. ಇಷ್ಟು ದಿನ ಕೊಟ್ಟಿರೋದೇ ವೇಸ್ಟು, ಈಗ ಇನ್ನೂ ಬೇಕು ಅಂತ ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ನಮ್ಮನ್ನ ಏನು ಅನ್ಕೊಂಡಿದ್ದಾನೆ ಅವನು? ಅಲ್ಲ ಡಾರ್ಲಿಂಗು, ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಮತ್ತೆ ದುಡ್ಡು ಕೇಳಲ್ಲ ಅಂತ ಹೇಳಿದ್ದ ತಾನೆ, ಮತ್ತೆ ಯಾಕೆ ಈಗ ದುಡ್ಡು ಕೇಳ್ತಿದ್ದಾನೆ? ಹಳ್ಳಿಲಿ ಇದ್ಕೊಂಡೆ ಶೋಕಿ ಮಾಡ್ತಿರ್ಬೇಕು, ಅದಕ್ಕೆ. ಮಾಡ್ತಾನೆ. ಏನು ಅವರಪ್ಪಂದ ದುಡ್ಡು? ನಿಮ್ಮಪ್ಪಂದು ಅಲ್ಲ,